ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಇವಾಗ 4 ಗಂಟೆಗೆ ಎದ್ದಿದ್ದೀನಿ ಗಾಯ್ಸ್. ಫುಲ್ಲು ಹುಷಾರಿಲ್ಲ, ಫುಲ್ ಬಾಡಿ ಪೇಯ್ನು, ಜ್ವರ ಎಲ್ಲ ಬಂದುಬಿಟ್ಟಿದೆ. ನಿನ್ನೆ ಮೊನ್ನೆ ಎಲ್ಲ ಫುಲ್ಲು ಮೊಟ್ಟೆಯಲ್ಲಿ ಮತ್ತು ಹೋಲಿ ಎಲ್ಲ ಆಡ್ಬಿಟ್ಟು ಫುಲ್ ಜ್ವರ ಬಂದುಬಿಟ್ಟಿದೆ ಗಾಯ್ಸ್. ಸೊ ಅದಕ್ಕೆ ಇವಾಗ 4 ಗಂಟೆ ಬಂದಿದೆ. ಇವಾಗ ಡ್ಯೂಟಿಗೆ ಬಂದಿದ್ದೀನಿ ನೋಡಿದ್ದೀನಿ ಡ್ಯೂಟಿ ಆದರೆ ಹಿಂಗೆ ಇನ್ನೂ ಸುಸ್ತಾಗಿದೆ, ಫುಲ್ ಸುಸ್ತಾಗ್ತಾಯಿದೆ. ಸುಸ್ತೆಲ್ಲ ಕಮ್ಮಿ ಆದರೆ ಮಾಡ್ತೀನಿ ಡ್ಯೂಟಿ, ಇಲ್ಲ ಮನೆಗೆ ಹೋಗ್ಬಿಡ್ತೀನಿ ಗಾಯ್ಸ್. ಮತ್ತೆ ಅಲ್ಲ ಫುಲ್ ಜ್ವರ ಬಂದುಬಿಟ್ಟಿದೆ. ಸೊ ಗಾಯ್ಸ್ ಇವಾಗ ಡ್ಯೂಟಿ ಮುಗಿಸ್ಕೊಂಡು ಇಬ್ಬರು ಎಲ್ಲಿ ಹೋಗ್ತಾ ಇರೋದು ಇವಾಗ ಊಟ ಮಾಡೋಕ್ಕೆ? ಅದು ಯಾವುದೋ ಸ್ಟ್ರೀಟು? ವಿ ಪುರಂ ಫುಡ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ. 3 ದಿವಸ ವ್ಲಾಗು ವಿ ಪುರಂ ಫುಡ್ ಸ್ಟ್ರೀಟ್ಗೆ. ವಿ ಪುರಂದೇ ಬರುತ್ತೆ ಇವಾಗ. ಫುಲ್ ವಿ ಪುರಂ ಊಟ ಮೊನ್ನೆ ಹೋಗಿದ್ದೀವಿ, ಏನೂ ತಿಂದಿಲ್ಲ. ಸೊ ಅದಕ್ಕೆ ಇವತ್ತಿನ ಅಂತ ಹೋಗ್ತಾ ಇದ್ದೀವಿ ಗಾಯ್ಸ್. 2 ರೂಪಾಯಿ ಬಿದ್ದೋಗ್ಬಿಡೈತೆ ರೋಡಲ್ಲಿ. 2 ರೂಪಾಯಿ ಹುಡುಕ್ತಾ ಇದ್ದೀವಿ. ಎಲ್ಲೈತು 2 ರೂಪಾಯಿ? ತರಿಸಿ 2 ರೂಪಾಯಿ. 2 ರೂಪಾಯಿ ಹೋಯ್ತು ಅಂದ್ಬಿಟ್ಟು 2 ರೂಪಾಯಿ ಎಲ್ಲ ನಾವು ಬಿಟ್ಬಿಡೋದ್ರೆ ಆಮೇಲೆ ನೆಕ್ಸ್ಟು 200 ರೂಪಾಯಿ ಇದ್ರು 2 ಲಕ್ಷ 2 ಕೋಟಿ ಹೋಗ್ಬಿಟ್ರೆ ಆಮೇಲೆ ನೆಕ್ಸ್ಟು ಅದಕ್ಕೇನೆ. ನೋಡಿ ಗಾಯ್ಸ್ ಯಾರಿದ್ದಾರೆ ನೋಡಿ ಗಾಯ್ಸ್, ಕಳ್ಳನ್ ಮಗ ಗಾಯ್ಸ್. ಏನಂತೀರಿ ನಾಗವ್ರೆ? ಎಲ್ಲಿ ಮೊಟ್ಟೆ ವಾಸನೆ ಹೋಯ್ತಾ? ಗಾಯ್ಸ್ ಫ್ಯೂಲ್ ಖಾಲಿ ಆಗ್ಬಿಟ್ಟಿದೆ. ಅದು ಕರೆಕ್ಟಾಗಿ ಸಿಗ್ನಲ್ ಆದ್ರೆ ಖಾಲಿ ಆಗಿದೆ. ನಿಂತ್ಕೊಳ್ಳ ಫ್ಯೂಲ್ ಇಲ್ಲ. ಓ ಶಿಟ್. ತಳ್ಳು ಗಾಯ್ಸ್. ಫಕ್ ಸೀನ್ ಇದು. ಶಿಟ್. ಹೋಗ್ ಅಂತೂ ಇಂತ ಬಂಕಂಟ ಹಾಕ್ಸ್ಕೊಂಡು ಹೋಗೋಣ. ಹಾಕ್ಸ್ತೀಯೋ? 572 ಅಲ್ಲ 72 ಗೈಸ್. ಇನ್ನೇನು ಹೇಳ್ತದೆ ಗೊತ್ತಾ? 75 ರೂಪಾಯಿ ಹಾಕ್ಸ್ತೀನಿ ಅಂದ್ಬಿಟ್ಟು ನೀನು ಹೇಳ್ಬಿಟ್ಟು ಅಜ್ಜಿ 72 ಕಣ. ಏನ್ ಬ್ಲಾಗರ್ ಏನ್ ಗ್ಯಾಪ್? ನಾನು 72 ಹೇಳಿದ್ದೀವಿ. 75 ಅಂದಿದ್ದು. ಆಫ್ ಮಾಡು. ಸರಿ ಬಿಡು ಆಯ್ತು. ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕು ಗೈಸ್. ಇನ್ನೇನು ಹೇಳ್ದ ಗೊತ್ತಾ? 72 ರೂಪಾಯಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅಜಿಪ್ ಮಾಡಬೇಡ. ಇಲ್ಲಿ 250 ರೂಪಾಯಿ ಐತಲ್ಲ, ಅದು ಯಾರ್ದೋ ಹಾಕ್ಬಿಟ್ಟು ಹಾಕ್ತೀನಿ ಅಂತ ಹೇಳು ಅಂತ ಹೇಳ್ಬೇಕಂತ ನಿಮಗೆ. 72 ರೂಪಾಯಿ ಹಾಕ್ಸ್ಬಿಟ್ಟು ಹಿಂಗೆ ಅಂತಾರದ ಇದು ಗಾಯ್ಸ್. ಒಂದು ಸ್ಟೈಲ್ ನೋಡಿ ಗಾಯ್ಸ್. ನೆಕ್ಸ್ಟು ಏನು ಆಗ್ಬೇಕಂದಲ್ಲ ಅವನು? ಏನಂದ? ಮಾಡೆಲಿಂಗ್. ನೆಕ್ಸ್ಟ್ ಮಾಡ್ಲಿಂಗ್ ಆಗ್ಬೇಕಂತ ಅವನು. ಮಾಡ್ಲಿಂಗು ಇವನು ಔಟ್ಫಿಟ್ಗೆ ಎಷ್ಟು ರೇಟ್ ಕೊಡ್ತೀರಾ ಕೊಡಿ ಗಾಯ್ಸ್, ಔಟ್ ಆಫ್ 5. ಗಾಯ್ಸ್ ಬಂದಿದ್ದೀವಿ ಇವಾಗ ಫುಡ್ ಸ್ಟ್ರೀಟ್, ವಿ ಪುರಂ ಫುಡ್ ಸ್ಟ್ರೀಟ್ಗೆ. ನಾನು ಗಣಿ ಮೊನ್ನೆ ಬರೀ ಸುಮ್ಮನೆ ನೋಡ್ಕೊಂಡು ಹೋಗಿದ್ದೀವಿ. ಇವತ್ತು ಬಂದಿರೋದೇ ತಿನ್ನಕ್ಕೆ. ಇವತ್ತು ಏನನ್ನ ತಗೋ ಬಾರಿಸ್ತಾ ಇರ್ಬೇಕು, ಹೊಟ್ಟೆ ತುಂಬಬೇಕು. ತಗೊಂಡಿದ್ಕೋ ಹೊಟ್ಟೆ ತುಂಬಬೇಕು. ಏನಂತೀಯ? ಅಲ್ಲಿ ಇದು ಏನಪ್ಪ ಅದು ಏನಂತಾರಲ್ಲ, ದೇಸಿ ಇಲ್ಲಿ ಪಾಕ್ ಮಾಮೂಲಿ ನಾವು. ಸೊ ಗಾಯ್ಸ್ ಇವಾಗ ಪಾವ್ ಬಜ್ಜಿ ಇಸ್ಕೊಂಡಿದ್ದೀವಿ. ಹಾಂ, ಏಕ್ ಪಾವ್ ಬಜ್ಜಿ ಇಸ್ಕೊಂಡು. ಕಿತ್ನಾ ಬೈ ಪಾವ್ ಬಜ್ಜಿ? 90 ಪಾವ್ ಬಜ್ಜಿ. ಒಂದು ಪಾವ್ ಬಜ್ಜಿ ಇಸ್ಕೊಂಡು ಇಬ್ಬರು ಶೇರ್ ಮಾಡ್ಕೊಂಡು ಆಮೇಲೆ ರೈಸ್ ತೊಗೊಂಡು ಇಬ್ಬರು ಶೇರ್ ಮಾಡಬೇಕು. ನೋಡಿ ಹೊಸೆ ಗಣೇಶ್ ಇಲ್ಲಿ ಸ್ನ್ಯಾಪ್ ಆಗ್ತಾ ಇದ್ದಾರೆ ಗಣೇಶ್ ಅವರು. ಗಾಯ್ಸ್ ಬಂದಿದೆ ಪಾವ್ ಬಜ್ಜಿ. ಇಷ್ಟಕ್ಕೆ 90 ರೂಪೀಸ್ ಅಂದೆ. ತಿನ್ನೋಣ, ಅದು ಅಂದ್ಬಿಟ್ಟು ನೆಕ್ಸ್ಟ್ ನೋಡೋಣ, ಟೇಸ್ಟ್ ರಿವ್ಯೂ ಕೊಡ್ತೀವಿ ರೀ ಗಾಯ್ಸ್. ಸ್ಕ್ಯಾನ್ ಆಗಿಬಿಡ್ತು. 2 ಜಸ್ಟ್ 2 ಬನ್ನು ಬರೋದೇ ಗೊತ್ತಾ? ಅದು ಪಾವು ಬರೀ 2 ಪಾವ್ಗೆ 30 ರೂಪಾಯಿ ಅಂತೆ. ಚಿಕ್ಕ ಪಾವ್ಗೆ. ಅದಕ್ಕೇನೆ ಬರೀ ಪಲ್ಯನೇ ಇಟ್ಬಿಟ್ಟು ಹೋಗಿ ರೈಸ್ ತಿನ್ನೋಣ ಅಂತ ಹೇಳ್ತೀರಾ ಗಡಿ? 90 ರೂಪೀಸ್ ರೈಸ್ ಇಷ್ಟಿಷ್ಟೇ ಕೊಡ್ತಾರೆ ರೈಸ್. ಒಂದೇ ಒಂದು ಪಲಾವು 90 ರೂಪೀಸ್ ಅಂತೆ. ಇಷ್ಟು ಐತೆ ಅದು. ಕ್ವಾಂಟಿಟಿ ಜಾಸ್ತಿ ಅಲ್ಲ, ಕ್ವಾಂಟಿಟಿ ನೀವು ಬೇಜಾರಾಗಿ ಹೋಗ್ತೀರಾ. ಇಷ್ಟೇ ರೈಸ್ಗೆ ಯಾರನ್ನ 90 ರೂಪಾಯಿ ಕೊಡ್ತಾರೆ ಹೇಳ್ರಿ. ಪಾವ್ ಬಜ್ಜಿ ತಗೊಂಡು ಪಾವ್ ಬಜ್ಜಿ ಏನೋ ಒಂದಿಷ್ಟು ದಪ್ಪ ಇರುತ್ತೆ ಪಾವು, ಒಂದಿಷ್ಟು ದಪ್ಪ ಅದು ಬಂದಿರುತ್ತೆ, ಅದಿಷ್ಟು ದಪ್ಪ ಇರುತ್ತೆ, ತೊಗೊಂಡು ತಿನ್ಬೋದು. ನಾವು ತೊಗೊಂಡು
80 ರೂಪಾಯಿ ಕೊಟ್ಟಿದ್ದೀವಿ. ಎರಡೆರಡು ಇಷ್ಟೇ ಎಷ್ಟು ಐತೆ ಅದು. ಇಲ್ಲಿ ಮತ್ತೆ ಎಕ್ಸ್ಟ್ರಾ 2 ಪಾವ್ ಕೇಳಿದ್ರೆ ಅದೇ ಆಚೆ ಕಡೆ ಪ್ರೈಸ್ ಸಿಗುತ್ತೆ. ಅಲ್ಲ ಆ ಚಿಕ್ಕ ಎರಡು ಇದಕ್ಕೆ ಬರೀ ಪಾವು ಮಾತ್ರ ಕೇಳಿದ್ರೆ 30 ರೂಪಾಯಿ ಹೇಳ್ತಾರೆ ಅವ್ರು. ಏನು ಹೇಳೋಣ ಹೇಳಿ ನೀವು. ಅದಕ್ಕೆ ಬೇಡ ಬೇರೆ ಕಡೆ ಹೋಗ್ಬಿಟ್ಟು ರೈಸ್ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ ಗಾಯ್ಸ್. ಇವಾಗ ಅಲ್ಲಿಂದ ಸೌತ್ ಎಂಡ್ ಸರ್ಕಲಿಂದ ಸ್ವಲ್ಪ ಮುಂದೆ ನೋಡಿ, ಸೌತ್ ಎಂಡ್ ಸರ್ಕಲಿಂದ ಸ್ವಲ್ಪ ಮುಂದೆ ಇಲ್ಲಿ ಬಂದಿದ್ದೀವಿ ಊಟ ಮಾಡೋಣ ಅಂತ. ಇಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಗೈಸ್. ನೋಡೋಣ ಇಲ್ಲಿ ಏನೇನಿದೆ ಅಂತ. ಎಗ್ ರೈಸ್ ಇದೆ, ಎಗ್ ರೈಸ್ ತಿನ್ಕೊಂಡು ಹೋಗೋಣ. ಬಂತು ಊಟ. ಎಗ್ ರೈಸು, ಬ್ರೆಡ್ ಆಮ್ಲೆಟು, ಎಗ್ ರೈಸ್ ತಿನ್ಕೊಂಡು ತಾಸಾಗೋಣ ಇವಾಗ ಇಲ್ಲಿಂದ. ಹೊಡಿಯುತ್ತೆ ಗಣೇಶ್ ಹೆಂಗೆ ವಾಶ್ ಮಾಡಬೇಕು. ಇವಾಗ ಟೀ ಕುಡಿಯೋಣ ಅಂತ ಬಂದಿದ್ದೀವಿ ಇಲ್ಲಿ. ಚಾಯ್ ಅಡ್ಡ, ಪ್ಲೇಸ್ ಆಫ್ ಸುಕೂನ್. ಒಳ್ಳೊಳ್ಳೆ ಲೈನ್ಸ್ಗಳು ಬರೀತಾರೆ. ಟೀ ಕೊಡ್ಕೊಂಡು ಇವಾಗ ಯಾವ ಥರ ರೋಲ್ ಆಗಿರೋದಂದ್ರೆ ನಮಗೆ ಕಾಸು ಕೊಟ್ಟಿದ್ದೀವಿ. ಅದು ಒಂದು ಎಗ್ ರೈಸ್ ಪಾರ್ಸಲ್ಗಂತ ಕಾಸು ಕೊಟ್ಟಿದ್ದೀವಿ. ಊಟನೇ ಇಸ್ಕೊಂಡಿಲ್ಲ. ಮನೆ ಗಂಟೆ ಬಂದ್ಬಿಟ್ಟು ವಾಪಸ್ ಹೋಗ್ತಾ ಇರ್ತೀವಿ ಊಟ ಇಸ್ಕೊಳ್ಳೋಣ ಅಂತ. ಅದು ಬಿಡ್ರಿ. ಮತ್ತೆ ಬ್ಲಾಕ್ ಮಾಡಿದ್ದೀನಿ, ಕ್ಯಾಮ್ರಾನ ಏನು ಮಾಡ್ತೀರಾ ಬ್ಲಾಕ್ ಮಾಡಿದ್ದೀನಿ ಇವಾಗಲೇ. ಎಲ್ಲ ಬರೀ ಉಲ್ಟಾ ಪಲ್ಟಾ ಕೆಲಸಗಳು ಆಗ್ತಾ ಇರೋದು ಗಾಯ್ಸ್. ಹೆಂಗೆ ಯಾವ ಥರ ಅಂದರೆ ಇವಾಗ ಕೋಣಂಗುಂಡೆ ಕ್ರಾಸ್ ಗಂಟ ಹೋಗ್ಬಿಟ್ಟು ಮತ್ತೆ ಇವಾಗ ಲಾಲ್ಬಾಗ್ ಹತ್ರ ಬಂದಿದ್ದೀವಿ. ಇದು ಲಾಲ್ಬಾಗ್ ಅಂತೀನಿ, ಸೌತ್ ಎಂಡ್ ಗಂಟ ಬಂದಿದ್ದೀವಿ. ಊಟ ಇಸ್ಕೊಂಡಿರ ಅಲ್ಲಿ ಗಂಟ ಇವ್ನು ಕೇಳಿದ್ರೆ ನನಗೇನು ಗೊತ್ತು ಕಣ. ನೀನು ಟೈಮ್ ಹೆಸರಿಲ್ಲ ನೋಡಿ, ಆರಾಮಾಗಿ ಹೋಗೋಣ. ಅಲ್ಲ ಗಾಯ್ಸ್, ಇವನು ಕಾಸೆಲ್ಲ ಪೇ ಮಾಡವನೇ. ನಾನು ಇಸ್ಕೋಬೇಕಿತ್ತಂತೆ, ಇವ್ನು ತಾನೇ ಇಸ್ಕೋಬೇಕಾದ್ರು. ಇವಾಗ ಕಾಸು ಇವ್ನು ಪೇ ಮಾಡೋಣ ಅಂದರೆ ಇವ್ನು ಇಸ್ಕೊಂಡಿರ್ತಾನೆ, ತಗೋ ಡಿಕ್ಕಿಲಿ ಹಾಕಿರ್ತಾನಂತ ನಾನು ಸುಮ್ಮನೆ ಇದ್ದೀನಿ. ಬಿತ್ತು ಕಾಲ್ಗೊಂದು ಚಾಟು. ಓ ನಮ್ಮ ಟೈಮ್ ಸರಿ ಇಲ್ಲ ಗಾಯ್ಸ್ ನಮ್ಮದು. ಫಕ್ ಮತ್ತೆ ಹೋಗ್ಬೇಕಲ್ಲಪ್ಪ ಇವಾಗ. ಫ್ಯೂಲ್ ಬೇರೆ ಇಲ್ಲ. ಫ್ಯೂಲ್ ಹಾಕ್ಸಿರೋದೇ 50 ರೂಪಾಯಿ, ಅದು ಖಾಲಿ. 75 ರೂಪಾಯಿ, 72 ರೂಪಾಯಿ ಹಾಕ್ಸಿರೋದು, ಅದು ಖಾಲಿ ಆಗೋಯ್ತು ಅಂದರೆ. ಮೊನ್ನೆ ನೋಡಿದ್ರೆ ನೈಟ್ ಹೊಡೋದಾಗ ಪೊಲೀಸರ್ಗೆ 500 ರೂಪಾಯಿ ಕೊಟ್ಟಿದ್ದೀವಿ. ಇವಾಗ ನೋಡ್ರೆ ಊಟ ಇಸ್ಕೊಂಡಿರೋ ಹೋಗಿದ್ದೀವಿ. ಅಯ್ಯೋ ಬರ್ಬೇಕಾದ್ರೆ ಎಷ್ಟು ಬೇಗ ಬಂದು ಅವ್ರ ಪಾಪ ಏನು ಹೇಳಿಲ್ಲ, ಕೊಟ್ಟವ್ರೆ. ಇವಾಗ ಯಾರ ಅಣ್ಣಗೆ ಏನೋ ಇವಾಗ ಇಲ್ಲ ಇಸ್ಕೊಂಡು ಹೋಗಿದ್ದೀರಪ್ಪ ಅಂದ್ರೆ ಏನು ಮಾಡೋಣ ಕತೆ. ಐಸ್ ಬಂದು ಇವಾಗ ಸ್ಟೋರ್ ಹತ್ರ ಗಾಡಿ ಇಲ್ಲಿ ನಿಲ್ಸ್ಬಿಟ್ಟು ಹೋಗಿರೋದು ಗೈಸ್. ಇಲ್ಲಿದೆ ಪಾರ್ಸಲ್ ಬಿಟ್ಬಿಟ್ಟು ಹೋಗಿದ್ದು, ಇಸ್ಕೊಂಡು ಹೋಗೋಣ ಇವಾಗ. ಸೊ ಗೈಸ್ ಹೋಗ್ತಾ ಇದ್ದೀನಿ ಮನೆಗೆ. ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಹಂಗೆ ಇವಾಗ ಇಲ್ಲೇ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.